ಪ್ರಥಮವಾಗಿ ಗುರು ವಿರಕ್ತರನ್ನು ಬಸವಾದಿ ಶರಣರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ರಾಜ್ಯ ಬಡಿಜಿಗ ಕ್ಷೇಮಾಭಿವೃದ್ಧಿ ಸಂಘದ ಮುಖಾಂತರ ಕುಷ್ಟಗಿ ಘಟಕದ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಮಹನೀಯರಿಗೆ ಸತ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ. ಯಾವತ್ತೂ ಪದಾಧಿಕಾರಿಗಳೇ, ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ನಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಆದರೆ ಇದು ಬಣಿಜಿಗರ ಕಾರ್ಯಕ್ರಮ. ಆದರೆ ಇದಕ್ಕೆ ನಾವು ಬಣಿಜಿಗೆ ಅಂದ್ರೆ ನಮ್ಮವು ಪಂಚಮ ಸಾಯಿ ನಮಗಿಲ್ಲಿ ಗದ್ದು ಹಿಡಿದನ ಇದ್ರ ಸಲುವಾಗಿ. ನಮ್ಮಪ್ಪ ಬಣಿಜಿಗೆ ಅನುಭೂತಿ ಐತಿ, ನಮ್ಮವು ಗೌಡ್ತಿ ಪಂಚಮ ಸಾಲಿ ಅವ್ರು ಹೊಮ್ಮತನ ಐತಿ. ಈ ಬಣಿಜಿಗೆರ ಕಾರ್ಯಕ್ರಮ ಕರೆದಾಗ ಅದಕ್ಕೆ ನಾವು ಅಲ್ಲಿ ಯಾಕೆ ಅಂತಂದ್ರೆ ನಾವು ಸ್ವಲ್ಪ ನಿಮ್ಮನ್ನು ಬಣಿಜಿಗೆರ ಅಂದ್ರೆ ಬೇರೆ ಬಣಿಜಿಗೆನ ಹೌದು, ಒಂದು ಸ್ವಲ್ಪ ಅಣ್ಣಾಡಿ ಬಣಿಜಿಗೆ ಅಂದ್ರಲ್ಲ. ರಮೇಶ್ ಗೆದ್ದೆ ಅಂದ್ರೆ ಅಣ್ಣಾಡ ಬಣಿಜಿಗೆ ಮಗ ಅಂತ ಹಿಂಗಂದ್ರೆ ನಡೀತೀವಿ. ಉದ್ದೇಶ ಇದೇ ಹೇಳಿದರು. ನಮ್ಮ ಉಪನ್ಯಾಸರಾಗಿರ್ತಕ್ಕಂಥ ಸಹೋದರಿ ಲೀಲಾವತಿಯವರು ಹೇಳಿದರು, ಜಿಪುಣರು ಹೌದು, ನಾವು ಬಣಿಜಿಗೆರ ವ್ಯಾಪಾರಸ್ಥರು, ಉದ್ಯೋಗಸ್ಥರು, ಯಾರ ಮನೆ ಹೊಕ್ಕ ಲೂಟ್ ಮಾಡಿ ರೊಕ್ಕ ಮಾಡೋ ಮಕ್ಕಳಲ್ಲ. ನಮ್ಮ ರಕ್ತ ಎಲ್ಲ ಬೆವರು ಮಾಡಿ 4 ದುಡ್ಡು ಮಾಡೋರು, ಅದನ್ನು ಉಳಿಸೋರು. ಆ ಉಳಿಸಿ ನಾಳೆ ಆದರೆ ಮಠ ಮಂದಿರ ಶಿಕ್ಷಣ ಸಮಾಜಕ್ಕೆ ಯಾವುದಾದ್ರೂ ಏನಾದರೂ ತೊಂದರೆ ಬಂದರೆ ಅವಾಗ ಎದ್ದು ನಿಂತು ದಾನ ಮಾಡುವಂಥ ಜಿಪುಂಡ್ರಿದ್ರು, ದಾನ ಮಾಡೋರು ಯಾರಾದ್ರೂ ಅದು ಬಣಿಜಿಗೆರನ್ನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಬಹಳ ಮಠಗಳನ್ನು ಇವತ್ತು ದಿವಸ ಬಣಿಜಿಗೆ ಸಮಾಜದವರು ಕಟ್ಟಿದ್ದಾರೆ. ಬಹಳ ಮಠಗಳಲ್ಲಿ ಇವತ್ತು ದಿವಸ ಜ್ಞಾನ ಸಂಸ್ಕಾರ, ಈ ಅನ್ನದಾನ, ಜ್ಞಾನದಾನ ಇವೆಲ್ಲವನ್ನು ಮಾಡುವಂಥ ಕೆಲಸಗಳಿಗೆ ಗೊತ್ತಿಲ್ಲದೇ ಕೈ ಹೆಚ್ಚಿರ್ತಕ್ಕಂಥ ಸಮಾಜ ಇವತ್ತು ಬಣಿಜಿಗ ಸಮಾಜ. ಇವೆಲ್ಲ ಇದ್ರೂ ಸಹಿತ ಅವರ ಹೇಳಿದರು, ಏನು ಹೇಳಿದರು? ಸುಳ್ಳು ಶಿಂಪಿಗವಲ್ಲ, ಎಣ್ಣಿ ಗಾಣಿಗಬಲ್ಲ, ಸುಳ್ಳು ಶಿಂಪಿಗಬಲ್ಲ, ಕಳ್ಳನ ದಾರಿ ತಳವಾರಬಲ್ಲ, ಈ ಮೂವರಲ್ಲೂ ಬಂದ ಈ ಬಣಜಿಗ. ಅಂದ್ರೆ ನಾವು ಸುಳ್ಳು ಮಾತಾಡ್ತೀವಿ ಅಂದ್ರೆ ಸುಳ್ಳು ಹೆಂಗೆ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಎಣ್ಣೆ ಹೆಂಗೆ ಎಟ್ಟೈತಿ ಅನ್ನೋದು ಹೇಳೋದು ನಮ್ಗೆ ಗೊತ್ತೈತಿ. ಹುಡುಗರು ಹೆಂಗೆ ಹಾಲು ಬರ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ. ಇಷ್ಟು ಶಾಣ್ಯಾರ ನಾವು ಅದೀವಿ ಅನ್ನೋದಕ್ಕೆ 3 ಮಂದಿ ಗುಣ ಈ ಒಂದು ಜಾತ್ಯಾಗನ ಐತೆ ಅನ್ನೋ ಸಲುವಾಗಿ ಅವರು ವಿದ್ಯುಕ್ತವಾಗಿ ಹೇಳಿ. ಯಾಕಂದ್ರೆ ವಿಶೇಷವಾಗಿ ನಾವು ನಾಗರಾವಿದ್ದಂಗೆ ಯಾರು ಉಸಾಬರಿಗೆ ಹೋಗುದಿಲ್ಲ. ನಮ್ಮ ನೆತ್ತಿ ಮ್ಯಾಗ ಕಾಲು ಇಡಾಕ್ ಬಂದ್ರೆ ಅವ್ರ ದಂಡಿಗೆ ಹರಿಸದ ಬಿಡುವುದಿಲ್ಲ. ಇದು ಮೊದಲಿಂದ ಬಂದದ್ದು. ಯಾರು ಉಸಾಬರಿ ನಾವು ಮಾಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ನಮ್ಮ ನೆತ್ತಿಗೆ ಸುತ್ತಿ ಏನು ಬಂದ್ರೆ ಅವ್ರ ದಂಡಿಗೆ ಹಚ್ಚಿದ್ರು ಬಿಡುವುದಿಲ್ಲ. ಇವು ಸಾಕಷ್ಟು ಉದಾಹರಣೆಗಳು ಅದಾವ. ಆದರೆ ಇನ್ನು ಮಹಾಂತೇಶ್ ಗೌದಲಿಯವರು ಪಕ್ಕಾ ಬಣಿಜಿಗೆ. ಯಾಕಂದ್ರೆ ಕಾಕಾನೂ ಬಣಿಜಿಗೆ, ವೈನಿನೂ ಬಣಿಜಿಗೆ. ಹಿಂಗಾಗಿ ಅದು ಬುಷ್ ಟಿವಿ ಅಂತ ಬರ್ತೈತೆ, ಬುಷ್ ಟಿವಿ. ಬುಷ್ ಶಿವಾನಂದ ಕೌದಲಿಯವರು ಬಣಿಜಿಗ್ಯಾರ, ನಮ್ಮ ಚಿಗವು ಬಣಿಜಿಗ್ಯಾರ, ಅವ್ರ ಸುಪುತ್ರ ಬುಷ್. ಈಗ ಪ್ರಕಾಶ್ ಹುಕ್ಕೇರಿ ಅವ್ರ ಪಂಚಮ ಸಾಲಿ, ನಮ್ಮ ಹಿರಿಯರು ಪಂಚಮ ಸಾಲಿ, ನಮ್ಮ ಚಿಗವು ಪಂಚಮ ಸಾಲಿ. ಅದಕ್ಕೆ ಅದು ಫಿಲಿಪ್ಸ್ ರೇಡಿಯೋ. ಈಗ ನಾ ರಮೇಶ್ ಕತ್ತಿ ಮಗ, ನಮ್ಮ ಅಪ್ಪ ಬಣಿಜಿಗ, ನಮ್ಮ ಪಂಚಮ ಸಾಲಿ. ನಮ್ಮದು BPL TV
ಹೆಂಗೆ ಬೇಕಾದ್ರೆ ನೋಡ್ರಿ, ಯಾವ್ದು ಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟು ನೋಡ್ರಿ, ಕಲರು ನೋಡ್ರಿ. ಯಾಕಂದ್ರೆ ನಾವು ಪಾಲಾಸ್ಕೊಂಡಿವಿ. ಈಗ ಹೇಗೆ ಮೊದಲು ಹೆಂಗೆ ಮನೆಗೆ ಹೆಂಗೆ ಮಾಡ್ತಿದ್ರು, ಶೆಟ್ರ್ ಬಂದ್ರು ಅಂತ. ನಾವೀಗ ನಮ್ಮ ತಾಲೂಕಿನಾಗ ನಮ್ಮ ಜಿಲ್ಲಾದಾಗ ಹೆಂಗೆ ಮಾಡ್ತೀವಿ, ಬುಷ್ ಬಂದೈತಿ. ಬುಷ್ ಬಂದಂದ್ರೆ ಅವ್ವ ಅಪ್ಪ ಬಣಿಜಿಗೆ, ಫಿಲಿಪ್ಸ್ ಬಂತಂದ್ವಿ ಅಂದ್ರೆ ಅವ್ವ ಅಪ್ಪ ಪಂಚಮ್ ಸಾಕು, BPL ಬಂತಂದ್ರೆ ನಾ ರಮೇಶ್ ಗಟ್ಟಿ ಮಗ. ಇವೆಲ್ಲ ಇರಬೇಕಾದ್ರೆ ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ, ಈ ವೀರಶೈವ ಲಿಂಗಾಯತ ಸಮಾಜ 1904ರಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮುಂದಿನ ನಿರ್ಮಾಣಗಳಲ್ಲಿ ಜಾತಿನೇ ಎಲ್ಲದಕ್ಕೂ ಮಹತ್ವ ಆಗ್ತದ, ಜಾತಿದ್ರೆ ಶಿಕ್ಷಣ, ಜಾತಿದ್ರೆ ವ್ಯಾಪಾರ, ಜಾತಿದ್ರೆ ರಾಜಕಾರಣ, ಜಾತಿದ್ರೆ ಉದ್ಯೋಗ, ಜಾತಿ ಮ್ಯಾಗಿನೊಂದು ದಿವಸ ಪರಿಣಾಮ ಬೀರ್ತದ. ಅದಕ್ಕೆ ಈ ಒಳಪಂಗಡಗಳನ್ನೆಲ್ಲ ಹೊರಗೆ ಮಾಡಿ ಒಳಪಂಗಡ ಒಟ್ಟೇ ಬೇಡಪ್ಪ ಅನ್ನೋ ಸಲುವಾಗಿ 1904ರಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳು ವೀರಶೈವ ಲಿಂಗಾಯತ ಮಹಾಸಭಾವನ್ನು ಸ್ಥಾಪನೆ ಮಾಡಿದರು. ಆ ವೀರಶೈವ ಲಿಂಗಾಯತ ಮಹಾಸ್ಥಾಪನೆ ಮಾಡಿದಂಥ ಪ್ರತೀಕವಾಗಿ ಏನು ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಲಿಂಗಾಯತ ಸಮಾಜದ ಒಟ್ಟಾರೆ ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ವಿಧಾನಸಭೆಯಲ್ಲಿ ಎಷ್ಟಿದ್ರು ಅಂದ್ರೆ 96 ಜನ ಶಾಸಕರಿದ್ರು. 96 ಜನ ಶಾಸಕರಿದ್ರು. ಆದರೆ ನಾವು ಇತ್ತಿತ್ತಲಾಗಿ ನಮ್ಮಂಥ ರಾಜಕಾರಣಿಗಳು ಬಂದು ಏನೇನೋ ವಿಷಯಗಳನ್ನು ಹೇಳೋದ್ರ ಮುಖಾಂತರ, ಒಳಪಂಗಡ ಮಾಡೋದ್ರ ಮುಖಾಂತರ ಆ 96 ಜನ ಇದ್ದಂಥ ಶಾಸಕರು ಇವತ್ತು 55 ಜನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. 94 ಜನ ಶಾಸಕರು ಬೇಕು, ಏನು 54 ನಿಮ್ಗೆ ಸಂತೋಷ ಅನಿಸ್ತದೆ. 94 ಜನ ಶಾಸಕರು ಬೇಕಂದ್ರೆ ಕೈ ಮುಗಿತೀನಿ, ಒಳಪಂಗಡಿ ಎಲ್ಲ ಬಿಡ್ರಿ, ವೀರಶೈವ ಲಿಂಗಾಯತವನ್ನ ಹಾನಗಲ್ಲ ಕುಮಾರೇಶ್ವರನ ನಂಬಿ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಲಿಂಗಾಯತರು ಇವತ್ತು ದಿವಸ ಒಂದು ಮುಟಿಗೆಯಂತೆ ಕೆಲಸ ಮಾಡಿದ್ರೆ, ಇವತ್ತು ಒಂದಾನೊಂದು ಕಾಲದಲ್ಲಿ ಒಂದು ಮಾತಿತ್ತು, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಈಸ್ ದ ಲಿಂಗಾಯತ ಡಾಮಿನೇಟಿಂಗ್ ಸ್ಟೇಟ್. ಲಿಂಗಾಯತರು ಏನು ಹೇಳ್ತಾರ ಅದು ಕರ್ನಾಟಕದಲ್ಲಿ ಆಗ್ತದ ಅನ್ನೋಂಥ ಮಾತಿತ್ತು. ಆದರೆ ಇವತ್ತಿಗೆ ಆ ಮಾತು ಒಂದು 20-25 ವರ್ಷದಿಂದ ಅಳಿಸಿ ಹೋಗ್ಯದ. ಯಾಕಂದ್ರೆ ನಾವು ಉಪಪಂಗಡಗಳನ್ನು ಹೆಚ್ಚಾಗಿ ಬೆಳೆಸೋದ್ರಿಂದ ಇವತ್ತು ದಿವಸ ನಾಶ ಆಗ್ಯದ. ಅಥವಾ ಉಪಪಂಗಡಗಳಲ್ಲಿ ಒಂದೊಂದು ಗುಂಪು, 2 ಗುಂಪು, 3 ಗುಂಪು, 4 ಗುಂಪು ಆಗೋದ್ರ ಮುಖಾಂತರ ಸಹಿತ ಇವತ್ತು ದಿವಸ ನಮ್ಮ ವಿಧಾನಸಭೆಯಲ್ಲಿ ಜನಸಂಖ್ಯೆ, ನಮ್ಮ ಲಿಂಗಾಯತರ ಜನಸಂಖ್ಯೆ ಕಡಿಮೆ ಆಗ್ಯದ. ಅದ್ರ ಜೊತೆಗೆ ಇವತ್ತು ಮುಸಲ್ಮಾನರು ಬಂದಾರೆ ಇಲ್ಲಿ, ಅವರಲ್ಲೂ 100 ಉಪಪಂಗಡದಾವ, ಜೈನರಲ್ಲಿ ಉಪಪಂಗಡದಾವ, ಶೀಖರಲ್ಲಿ ಉಪಪಂಗಡದಾವ, ಕ್ರಿಶ್ಚಿಯನ್ರಲ್ಲಿ ಉಪಪಂಗಡದಾವ. ಆದರೆ ಒಂದು ಉಪಪಂಗಡ ಇದ್ರೂ ಸಹಿತ ಅವರು ಒಟ್ಟಾರೆ ಇರ್ತಕ್ಕಂಥ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಮುಸಲ್ಮಾನ್ ಸಮಾಜದಲ್ಲಿ ಉಪಪಂಗಡ ಅವ್ರನ್ನ ಕೇಳಿ ಇವತ್ತು ದಿವಸ ಒಂದು 100 ಉಪಪಂಗಡದಾವ. ಆದ್ರೆ ಉಪಪಂಗಡ ಇದ್ರೂ ಸಹಿತ, ನಮ್ಮ ಉಪಪಂಗಡಗಳು ಇದ್ರೂ ಸಹಿತ ನಮ್ಮ ಮೂಲ ಜಾತಿಗೆ ಮಾರಕವಾಗಬಾರದು, ನಮ್ಮ ಮೂಲ ಜಾತಿ ವ್ಯವಸ್ಥೆ ಹಾಳಾಗಬಾರದು, ನಮ್ಮ ವ್ಯವಸ್ಥೆಯನ್ನು ನಾವು ಮಂದಿ ಬದುಕಬೇಕು ಅನ್ನುವಂಥ ಒಂದು ಮಾತಿನಲ್ಲಿ ಬಸವಣ್ಣವರು ಹೇಳ್ತಾರೆ, ಇವನಾರವ ಎಂದೆನಸದರಯ್ಯ, ಇವ ನಮ್ಮವ ಎಂದೆನಸಯ್ಯ, ಇವ ನಮ್ಮ ಮನೆಯ ಮಗನನ್ನೆನಸಯ್ಯ, ಕೂಡದ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳಬೇಕಾಗಿದೆ ಅಂದ್ರೆ, ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗೈತಿ. ಬಣಿಜಿಯ ನನ್ನ ಮನೆಯಾಗ ನನಗೆ ಕೆಲಸ ಇರಲಿ, ಪಂಚಮ್ ಸಾಲಿ ಬಣಿಜಿಗೆಯರು ಶಹರವಾಗಿ ತಂದು ಹಳ್ಳಿ ಕೊಡುದು. ಬಣಿಜಿಯರು ಪಂಚಮ್ ಸಾಲಿಯವರು ಇಡೀ ಜಗತ್ತಿಗೆ ಅನ್ನ ಹಾಕೋದು. ಪಂಚಮ್ ಸಾಲಿಯವರು ಇವತ್ತು ಗಾಣಿಗೆಯರು ಎಣ್ಣೆ ತಂದು ನಮಗೆ ಕೊಡುವಂಥ, ಖರೀದಿ ವ್ಯಾಪಾರ ಮಾಡುವಂಥ ಉದ್ಯೋಗ ಗಾಣಿಗೆಯರು.
ಚತುರ್ಥರು ಪಲ್ಯ ತಂದ ತಾಜಾ ಪಲ್ಯ ತಂದ ಮಣಿ ಕೊಡುವಂಥ ಕೆಲಸ. ಅದರಂತ ಬಡಿಗೆರು, ಕಂಬಾರ, ಕುಂಬಾರ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಹೆಣ್ಮಕ್ಳದ್ರೆ ಇಲ್ಲಿ ಒಂದು ಮಾತು ಕೇಳ್ತಾರೆ. ಈಗ ನಮ್ಮ ಅಡಿಗೆ ಮನೆ ಐತೆ, ಅಡಿಗೆ ಮನೆಯಾಗ ಜಾತಿ ಅಲ್ಲ, 15 ಕಾಯಕದವ್ರದಾರ. ಕಾಯಕ ಇದು ಬಣಿಜಿಗೇರಿ ಜಾತಿ ಅಲ್ಲ, ಅಥವಾ ಇನ್ಯಾವ ಜಾತಿ ಅಲ್ಲ, 15 ಕಾಯಕ. ಮೊದಲದ್ದು ಒಲಿ ಐತಿ. ಒಲಿ ಯಾರು ಮಾಡಿದಾರು? ಕುಂಬಾರ. ಒಲಿ ಮ್ಯಾಗ ಹಂಚ್ ಇಡ್ತೀವಿ. ಹಂಚ್ ಯಾವ ಮಾಡಿದಾನು? ಕಂಬಾರ. ಹಿಟ್ಟು ನಾದ್ತೀವಿ. ಆ ಪದಾರ್ಥ ಯಾರು ಮಾಡಿದರು? ಬಡಿಗೆ. ಮಜ್ಜಿಗೆ ಗಿಡಕ್ಕೆ ಹಗ್ಗ ಜಡಿತೀವಿ. ಅದನ್ನ ಯಾರು ಮಾಡಿದವರು? ಮಾದ್ರ. ರಾತ್ರಿ ನಾವು ತೊಡಗು ಮಾಡಿ ಹಾಲು ಕುಡಿತು ಅಂತ ಹೇಳಿ ನೆಲು ಅಂತ ಒಂದು ಮಾಡ್ತೀರಿ, ನೆಲು. ಅದನ್ನ ಯಾರು ಮಾಡಿದನು? ಮ್ಯಾದಾರ. ಇವತ್ತು ದೇವರ ಒಳಗೆ ಹಿತ್ತಾಳಿ ದೇವ್ರದವ್ರು ನಮ್ಮ ಮನ್ಯಾಗ, ನಿಮ್ಮ ಮನ್ಯಾಗ ಅದಾವ. ಆ 15 ದೇವ್ರು ಯಾರು ಮಾಡಿದವರು? ಪಂಚ. ಆ ದೇವ್ರ ಬೆಟ್ಟಾಗ ಒಂದು ಅರಿವಿ ಹಾಸ್ತೀವಿ. ಆ ಅರಿವಿ ಯಾರು ಮಾಡಿದವರು? ಜಾಗ. ಆ ಅರಿವಿಗೆ ಬಣ್ಣ ಹಚ್ಚಿದ, ಕೆಂಪು ಬಣ್ಣ ಹಾಕಿದಾರ. ಆ ಬಣ್ಣ ಯಾರು ಹಾಕಿದರು? ಬಣಗಾರ. ಅಡಿಗೆ ಮಣಿ ಎಲ್ಲ ಕರ್ಗಾಗೈತಿ ಅಂತ ಹೇಳಿ ಸುಣ್ಣ ತಂದಿಸ್ತೀವಿ. ಸುಣ್ಣ ಯಾರು ಮಾಡಿದವರು? ಸುಣ್ಣಗಾರ. ಒಳು ಕಲ್ಲೈತಿ, ಅದನ್ನ ಯಾರು ಮಾಡಿದವರು? ಒಡ್ಡು. ಅಂದ್ರೆ ಮನ್ಯಾಗ 15 ಜಾಗ ಅದಾವ. ನಮ್ಮ ಮನ್ಯಾಗ 15 ಕಾಯಕ. ನಮ್ಮ ಅಡಿಗೆ ಮನ್ಯಾಗ 15 ಜನ ಅದಾರ. ನಮ್ಮ ಮನ್ಯಾಗನ 15 ಜನ ಇದ್ದಾಗ ನಮಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಸಿಗ್ಬೇಕು. ಈ 15 ಮಂದಿಯಾಗ ಒಬ್ಬ ಇಲ್ಲಂದ್ರೆ ತುತ್ತು ಅನ್ನಕ್ಕೆ ಪಿರಿ ಆಗುತ್ತೆ. ಆದ್ರೆ ಇವು ಜಾತಿ ಅಲ್ಲ, ಬಡಿಗೆ ಜಾತಿ ಅಲ್ಲ. ಕುಂಬಾರ, ಕಂಬಾರ, ಮ್ಯಾದಾರ, ಒಡ್ಡ, ಕೊರುವ, ಪಂಚಮಸಾಲಿ, ಬಡಿಜಿಗ, ಚತುರ್ಥ, ಇವು ಜಾತಿ ಅಲ್ಲ, ಇವು ಕಾಯಕ. ಇವು ನಾವು ನಾವು ನಮ್ಮ ಹೊಟ್ಟಿ ತುಂಬಿಕೊಳ್ಳೋ ಸಲುವಾಗಿ ಮಾಡುವಂಥ ಕಾಯಕ ಕೆಲಸ. ಸುಣಗಾರ, ಬಣಗಾರ ಎಲ್ರು. ಮತ್ತು ನಮಗೆ ಕಾಯಕ ಬಿಟ್ಟರಂತ ದಿನ ಮಣಿ ಒಂದು ತುಡು ಮಾಡ್ಕೊಂಡು ಹೋಗ್ಕೊಂಡ್ರಿ. ನಾನು ಬರ್ತಾನು ಕಾಯಕ ಎಲ್ಲರೂ ಬಿಡೋನು. ದಿನ ಒಂದು ಓಣಿ, ನೀವೊಂದು ಓಣಿಗೆ ಹೋಗ್ಬೇಕ್ರೆ ನಾವೊಂದು ಓಣಿ ಬರ್ತಾನು, ಮತ್ತು ತುಳು ಮಾಡಿ ತಿನ್ನೋದ. ಇವೆಲ್ಲ ನಮ್ಮ ಕಾಯಕ. ಮಡಿವಾರದು ಅದು ಒಂದು ಕಾಯಕ. ಇವ ಸಾವಿರಾರು ಕಾಯಕ. ಈ ಕಾಯಕಗಳನ್ನು ಇವತ್ತಿನ ರಾಜಕಾರಣಿಗಳು ಜಾತಿಯಾಗಿ ಪರಿವರ್ತನೆ ಮಾಡ್ತಾ ಇರೋದು ನಮ್ಮ ದುರ್ದೈವ. ಜಾತಿಯಾಗಿ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ದಯಮಾಡಿ ಇವತ್ತಿನ ದಿವಸ, ಇವತ್ತು ಪಂಚಮಸಾಲಿ, ಈ ನಮ್ಮ ಅವರು ಹೇಳ್ತಾನ 2A ಮೀಸಲಾತಿ. ಜಗದೀಶ್ ಶೆಟ್ಟರ್ 2A ಮಾಡಿ ಹೋಗ್ಬಿಟ್ರು. ನಾ ಶೆಟ್ರಿಗೆ ಒಂದು ದಿವ್ಸ ಕೇಳಿ, ಶೆಟ್ರ 2A ಮಾಡಿ ಬಣಿಜಿಗೇರಿ ಸಮಾನ ಮಾಡಕ್ಕೆ ಹೋದ್ರಿ, ಅಲ್ಲಿ ನಮ್ಮ ಅವ್ರ ಮನ್ಯಾಗ ಪಂಚಮಸಾಲ ಕರ್ಕೋರ್ ಹೊರಗೆ ಹೋಗ್ಬಿಡ್ದ ಮೆಟ್ಟ ತೆಗೆದಿಲ್ಲ ಅಂತಾರು. ನಮಗೆ 2A ಮಗನ ಅದು ಕೇಳ್ತಾರೆ, ಏನು ಹೊಡ್ಬೇಕು? ನೀವು ಮಾಡಿ ಹೋಗ್ಬಿಟ್ರಿ, 2A ಮಾಡಿ ಹೋದ್ರಿ. ಆದ್ರೆ ನಮ್ಮವು ಪಂಚಮಸಾಲಿ, ನಾವು ಐ ಮನೆಗೆ ಹೋಗ್ಬಿಡ್ದ, ಏ ಬಾವ ನಿಮಗೆ 2A ಆಗೈತಿ, ನಮ್ಮದಾಗಿಲ್ಲ, ನಮಗೇನು ಹೇಳ್ತೀವಿ ಭಾವ ಅಂತಾರೆ. ಏನು ಮಾಡ್ತಾವ ಅದಕ್ಕೆ ಯಾವಾಗ ಪಂಚಮಸಾಲಿ ಅವ್ರನ್ನ ಬೇಯ್ದಿ ನೀವು 2A ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋರಾಟ ಮಾಡ್ರಿ, ನಾವು ನಿಮ್ಮ ಜೊತೆ ಬರ್ತೀವ. ಪಂಚಮಸಾಲಿ ಅವರಿಗೆ 2A ಸಿಗಬೇಕು ಅನ್ನೋದ್ರಲ್ಲಿ ನಾವು ಒಬ್ಬರು ಪ್ರಮುಖರು. ಈ ಬಣಿಜಿಗೆ ಸಮಾಜ ಅನ್ನೋದು ಪ್ರಮುಖ ಸಮಾಜ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆದರೆ ಕೇವಲ ನಮ್ಮನ್ನು ಬಿಟ್ಟು ಮಾಡ್ತೀವಿ ಅಂದ್ರೆ ಅದು ಸಂಘಟನೆ ಆಗೋದಿಲ್ಲ. ಇವತ್ತು ದಿವಸ ಎಲ್ಲರೂ ಕೂಡಿ ಇವತ್ತು ದಿವಸ ಹೋರಾಟ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ರಾಜಕೀಯವಾಗಿರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಇವತ್ತು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇದ್ರೂ ಸಹಿತ ಇವತ್ತು ಎಲ್ಲ ಸಮಾಜದವ್ರು ನಾವು ಒಂದಾಗಿ ಒಕ್ಕಟ್ಟಾಗುವ ಮುಖಾಂತರ ಇವತ್ತು ದಿವಸ ಯಾರಿಗೆ ಕಡಿಮೆ ಎಲ್ಲ ಸಲ ನಾವು ಹೋರಾಟ ಮಾಡಬೇಕು. ಈಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು, ಲಕ್ಷ್ಮಣ ಸವದಿಯವರಿಗೆ ಮಂತ್ರಿ ಕೊಡ್ರಿ ಅಂತ ಬರೀ ಗಾಣಿಗೆರಟ್ಟೆ ಸ್ಟ್ರೈಕ್ ಮಾಡಿ. ಯಾಕೆ ಲಕ್ಷ್ಮಣ ಸವದಿ ಇವತ್ತು ಹೆಚ್ಚಾಗಿಲ್ಲ, ಪಂಚಮಸಾಲಿ ಇವತ್ತು ಹೆಚ್ಚಾಗಿಲ್ಲ, ಬಣಿಜಿಗೇರಿ ಇವತ್ತು ಹೆಚ್ಚಾಗಿಲ್ಲ. ನಾವು ವಿಭೂತಿಯವರು ಎಲ್ಲರೂ ಒಮ್ಮ. ಈ ಭಾವನೆ ಸ್ವಾಮಿಗಳು ಭಾಷಣ ಮಾಡ್ಯಾರ. ಜಗಲಿ ಅಂದ್ರೆ ನಮ್ಮ ಮನ್ಯಾಗಿನ ಜಗಲಿ ಅಂದ್ರೆ ಮ್ಯೂಸಿಯಂ ಐತಿ, ನಾಗಪ್ಪ ಹಾಲು ಎರಿಬೇಡ್ರಿ, ಲಕ್ಷ್ಮಿ ಉಡಿ ತುಂಬಬೇಡ್ರಿ, ಆಕಳ ಪೂಜೆ ಮಾಡಬೇಡ್ರಿ, ಗಣಪತಿ ತರಬೇಡ್ರಿ, ಏನೇನೋ ಅವರು ಹೇಳು. ಯಾರು ಏನು ಹೇಳ್ತಾರೆ. ನಮ್ಮ ಅಜ್ಜ ಅಪ್ಪ, ನಮ್ಮ ಅಜ್ಜ ಮುತ್ತಜ್ಜ ಮಾಡ್ಕೊಂಡು ನಾವು ಬಿಡಕ್ಕೆ ಬರೋದಿಲ್ಲ. ಅದಕ್ಕೋಗಿ ಮಾತಾಡಿದಂಥ ಸ್ವಾಮಿಗಳನ್ನ ಕೇಳಿನ
ಯಾಕ್ರಿ ಸ್ವಾಮಿಗಳು ಹಿಂಗೆ ಹೇಳಾಕತ್ತಿರೋದು ಕೇಳಿ, ಇಲ್ಲಪ್ಪ ಇದು ಹಿಂಗೆ ಹಂಗೆ ಅಂದರು. ನಾವು ಒಂದು ಮಾತು ಕೇಳ್ತೀವಿ, ಉತ್ತರ ಕೊಡಿ ಗುರುಗಳನ್ನ. ಅವ್ರೇನು ಕೇಳಿದ್ರು, ನೀವು ಹುಟ್ಟಿದಾಗ ಶೆಡ್ಯೂಲ್ ಪೂಜೆ ಮಾಡಿರೋ ಇನ್ನು? ನೀವು ಹುಟ್ಟಿದಾಗ ಶೆಡ್ಯೂಲ್ ಪೂಜೆ ಮಾಡಿರೋ ಇಲ್ಲೋ? ಮಾಡಿರ ರಮೇಶ್. ಮತ್ತು ಹಂಗಾರೆ ನೀವು ವೀರಶೈವಲಿಂಗ ಆಯ್ತು. ಯಾರು ಕೊಟ್ಲ ಬಿಟ್ಟಾಗ ಶೆಡ್ಯೂಲ್ ಬಂದು ಕೂತಾರೋ ಅವರೆಲ್ಲರೂ ವೀರಶೈವಲಿಂಗ ಆಯ್ತ್ರನ. ಮುಂದೆ ನಮ್ಮ ಉದ್ಯೋಗಗಳು ನಮ್ಮ ಬಣ ಮಾಡಿಟ್ಟಿದ್ದಾರೆ. ನಮ್ಮ ಮುಂದೆ ಉದ್ಯೋಗಗಳು ಶೆಡ್ಯೂಲ್ ಪೂಜೆ ಎಲ್ಲರೂ ಇಲ್ಲಿ ಕೂತವ್ರು ಎಲ್ಲರೂ ಶೆಡ್ಯೂಲ್ ಪೂಜೆ ಆಗೈತಿ. ಆಕೆ ಬೆಳತಕ್ಕ ಬಂದ ಹಣೆಬರ ಬಂದು ಹೋಗಿರ್ತಾಳೆ. ನಂದು ಹಣೆಬರ ಬಂದಾಳೆ. ಇವತ್ತು ಕುಷ್ಟಿಯಾಗಿ ಹೋಗಿ ಮಗನ ಹಿಂಗೆ ಮಾತಾಡಿ ಬಾ ತಳಿಯೋದನ್ನ ಮಾತಾಡಕತ್ತರು. ಇವತ್ತು ಈ ಒಂದು ವ್ಯವಸ್ಥೆ ಶೆಡ್ಯೂಲ್ ಅಂದ್ರೆ ಇವತ್ತು ನಮ್ಮ ವೀರಶೈವ ಲಿಂಗಾಯತದ ಒಂದು ಭಾಗದ ಪೂಜೆ. ಈ ಒಂದು ಹಂತದಲ್ಲಿ ನಾವಿರಬೇಕಾದ್ರೆ ನಾ ಇವತ್ತು ದಿವಸ ಬಡಗಿಯರು ಜಿಬ್ಬರು ಹೃದಯ ಹೋಗ್ತಾರೆ. ನಾವಿಲ್ಲ ಅನ್ನಂಗಿಲ್ಲ. ನಾನು ಹೆಣ್ಣೊಳಗೆ ಹೋಗಿದ್ದೆ, ಹೆಣ್ಣೊಳಗೆ ಹೋಗಿದ್ನಿ. ಭಾಳ ಸಣ್ಣ ವಯಸ್ಸಿನ ಹೋಗಿ. ನನ್ನ ಮದುವೆ ಆಗಿದ್ದು 19ನೇ ವಯಸ್ಸಿನ. ಈಗ ನನಗೆ 62 ವಯಸ್ಸು. 19ನೇ ವಯಸ್ಸಿನ ಮದುವೆ ಹೋಗಿದ್ದೆ. ಮದುವೆ ಹೆಣ್ಣೊಳಗೆ ಹೋಗಿದ್ದೆ. ಹೆಣ್ಣೊಳಗೆ ಹೋಗುದ ಒಂದು 15 ಮಂದಿ ಹೋಗಿದ್ದೆವು. ಬಡಿಜಿಗರ ಮನೆ ನೋಡಕ್ಕೆ ಹೋಗಿದ್ದೆವು. ಬಡಿಜಿಗರು ಮಾಡ್ಕೊಬೇಕಂತ ಹೋಗಿದ್ದೆವು. ಮತ್ತು ಎಲ್ಲರಿಗೂ ಬೇಸರ ನೋಡಿ ಕೊಟ್ಟರು ಅಂತ ನಾವು ಒಬ್ಬ ದಂಡಿ ನನಗೆ ಒಂದ ರವಾ ನೋಡಿ ಕೊಟ್ಟರು. ನಾವು ಜಲಿ ಕೇಟ್ ಮಾಡ್ಕೊಳ್ಳೋಣ. ಆ ಮಕ್ಕಳನ್ನ ಜೋಡಿ ಬಂದಾರೋ ಅವರೇ ಮಾಡ್ಕೊಳ್ಳೋರ ಬಗ್ರಲ್ಲ ಮಾಡ್ಕೊಳ್ಳೋಣ ವರನ್ನ. ಎಲ್ಲರಿಗೂ ಬೇಸರ ಉಂಡಿ, ತುಪ್ಪಿನಾಗ ನೋಡಿ ಅಪ್ಪನ ಬೇಸರ ಉಂಡಿವರ ಶಟ್ರ ತುಪ್ಪಿನಾಗ ನೋಡಿ ನನಗೆ ಬಂದು ರವಾದ ಉಂಡಿ. ಮತ್ತು ನಾನು 16 ಸುಮ್ಮನೆ ಯಾಕೆ ನಮ್ಗೆ ಅಡ್ಡ ಯಾಕೆ ರವಾದ ಉಂಡಿ ಕೇಳಿನ. ಇಲ್ಲ ಅಡ್ಡ ಮುಗಿದು ಇದು ಒಂದೇ ಐತಿ ನಿಮಗೆ ಕೊಟ್ಟಿದ್ರೆ ಆ ರವಾದ ಉಂಡಿ ಬಾಯಾಗ ಹಾಕೋದು ನಾನು ಅಕ್ಕಿ ಮಾಡಿ ಕ್ಯಾನ್ಸಲ್ ರವಾದ ತಿಂದು ಬಂದೀವಿ ಅಂದ್ಬಿಟ್ಟಿವು. ಅಂದ್ರೆ ಈ ಜನ್ಮ ಜಂಜಾಟದಾಗ ಈ ನಮ್ಮವ್ರ ಮನೆ ಬಂತು ಸರ್. ನಮ್ಮವ್ರು ರಾಜೇಶ್ವರಿ ಕತ್ತಿ ಅಂದ್ರೆ ಪಾಟೀಲ್ ಮೊದಲ ಕಡಗ್ಲ. ಅವ್ರು ಒಂದು 4 ಮಂದಿ ಅಡುಗೆ ಮಾಡ್ರಂದ್ರೆ ಪಟ್ಟ ಒಂದು ತೆಪ್ಪೆಲಿ ಹಿಡಿದು ಒಂದು 2 ಕಿಲೋ ಬ್ಯಾಳಿ, ಒಂದು 10 ಲೀಟರ್ ನೀರ, ಖಾರ, ಉಪ್ಪ ಅದ ಬಣಿಸಿಯಾಗಿ ಅಡುಗೆ ಮಾಡಕ್ಕೆ ಕೇಳ್ರಿ. ಒಂದು 4 ಮಂದಿ ಊಟಕ್ಕೆ ಬರ್ತಾರೆ. 4 ಮಂದಿ ರೀ. ಅದ್ರೊಳಗೆ ದೊಡ್ಡವ್ರು ಗಂಡು ಮಕ್ಳು ಇಟ್ಟದಾರ, ಹೆಣ್ಮಕ್ಳು ಇಟ್ಟದಾರ, ಹುಡುಗರು ಇಟ್ಟದಾರ. ಅದ್ರ ಮೇಲೆ ನೋಡ್ಕೊಂಡು ನಾವು 1 ಮುಟ್ಟಿಗೆ ಹಾಕ್ಯೋ 2 ಮುಟ್ಟಿಗೆ ಹಾಕ್ಯೋ ಹಾಕಿ ನಾವು ಜನ್ಮ ಮಾಡೋ ಅದಕ್ಕೆ ಕರೆಬೇಕ್ರಿ. ಈ ನಮ್ಮ ಮನ್ಯಾಗ ಹಂಗೆ ವ್ಯವಸ್ಥೆ ಇಲ್ಲ. ಒಂದು 5-6 ಮಂದಿ ಊಟಕ್ಕೆ ಬರ್ತಾರೆ ನೋಡಿದ್ರೆ ಒಂದು ಗುಂಡೆ ಮ್ಯಾಗ ಇಡ್ತಾರೋ, ಒಂದು 2 ಕಿಲೋ ಬೇಳೆ ಹಾಕ್ತಾರೋ, ನೀರು ಹಾಕ್ತಾರೋ, ಖಾರ ಉಪ್ಪ ಒಗದು ಮಧ್ಯಾಹ್ನ ಬರ್ತಾರೆ. ನಮ್ಮ ಮಡಿಜಿಗರು ಹಂಗಿಲ್ಲ. ಒಂದು ಥೋಡೆ ಮಂದಿ ಊಟಕ್ಕೆ ಬರ್ತಾರೆ. ಅದ್ರೊಳಗೆ ಹೆಣ್ಮಕ್ಳು ಎಟ್ಟು, ಹೆಣ್ಮಕ್ಳು ಎಟ್ಟು, ಹುಡುಗರು ಎಟ್ಟು, ಹಲ್ಲಿದ್ದವ್ರು ಎಟ್ಟು, ಹಲ್ಲಿಲ್ಲವ್ರು ಎಟ್ಟು, ಕಣ್ಣು ಕಾಣೋರು ಎಟ್ಟು, ಕಣ್ಣು ಕಾಣೋದು ಎಟ್ಟು, ಇವೆಲ್ಲ ಲೆಕ್ಕ ಹಾಕಿ ನಾವು 2 ಮುಟ್ಟಿಗೆ ಅಕ್ಕಿ ಹಾಕಿರೋ 3 ಮುಟ್ಟಿಗೆ ಅಕ್ಕಿ ಹಾಕೋದು ಲೆಕ್ಕ ಹಾಕ್ತೀವಿ. ಹೇಳುವಂಥ ಉದ್ದೇಶ ಅನ್ನ ವೇಸ್ಟ್ ಆಗಬಾರ್ದು. ಆ ಒಂದು ಅಗಲ ಬಡಿಬೇಕಾದ್ರೆ ಎಷ್ಟೋ ತ್ರಾಸ ಆಗುತ್ತೆ. ಅದಕ್ಕೆ ಅನ್ನ ವೇಸ್ಟ್ ಆಗಬಾರ್ದು. ಆ ಒಂದು ದೃಷ್ಟಿಯಲ್ಲಿ ಒಂದು ದಿವಸ ಬೆಳಗ್ಗೆ ಸಮಾಜ ತನ್ನ ಹಾಸಿ ಇದ್ದಷ್ಟು ಕಾಲು ಚಾಚ್ಕೊಂಡು ಜನ್ಮ ಮಾಡುವಂಥ ಜನ ಇವತ್ತು ಪ್ರತಿಭಾ ಪುರಸ್ಕಾರಗಳನ್ನು ಇಟ್ಟಿದ್ದೀರಿ. ವಿವಿಧ ಕ್ಷೇತ್ರಗಳಲ್ಲಿ ಏನು ಕೆಲಸಗಳು ಮಾಡಿದಾಗ ಸರ್ಕಾರವನ್ನು ಇಟ್ಟಿದ್ದೀರಿ. ಆದ್ರೆ ಈಗ ಹೇಳಿದ್ರು ಒಕ್ಕಲ್ತನ ಅವ್ರಿಗೆ ಹೇಳಿದಂದಾಗ ಈಗ ದಾಳಂಬರಿ ಗಿಡ ಯಾರು ಚಲೋ ಬೆಳೆದಾರೋ ಅವ್ರಿಗೆ ಇಟ್ಟಿದ್ರು ಅನ್ನೋ ಮಾತನ್ನು ಹೇಳಿದ್ರು. ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ವಿಶೇಷ ಸಾಧನೆ ಮಾಡಿದವ್ರನ್ನ ಕರೆದು ಅವ್ರಿಗೆ ಸತ್ಕಾರ ಮಾಡಿದ್ರೆ ಒಂದು ಹುಮ್ಮಸ್ಸು ಬರ್ತದೆ, ಒಂದು ಶಕ್ತಿ ಬರ್ತದೆ, ಒಂದು ಬೆಂಬಲ ನಿಲ್ತೀವಿ ಅನ್ನೋಂಥ ಭಾವನೆ ಇಟ್ಕೊಂಡು ಸಾಮಾಜಿಕವಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಲಿ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಈ ಸಮಾಜಕ್ಕೆ ತುಂಬಲಿ. ಈ ಸಮಾಜ ತಮ್ಮಗಲ್ಲದೇ ಇನ್ನೊಬ್ಬರಿಗಾಗಿ ಬದುಕುವಂಥ ಕೆಲಸ ಈ ಸಮಾಜ ಮುಖಾಂತರ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ವಿಚಾರಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಮಾಜದ ಸಂಘಟನೆಗಳು ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.